ಮುಂಬೈನಲ್ಲಿ ಚುನಾವಣಾಧಿಕಾರಿಯ ಮೊಬೈಲ್ ದುರುಪಯೋಗ ಮಾಡಿ ಲೋಕಸಭೆ ಚುನಾವಣೆ ಫಲಿತಾಂಶ ತಿರುಚುವಿಕೆ ನಡೆದಿದೆಯಾ? ಚಂಡೀಗಢದಲ್ಲಿ ನಡೆದಂತೆ ಮುಂಬೈನಲ್ಲೂ ಅಧಿಕಾರಿಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಯ್ತಾ? ಇವಿಎಂನಲ್ಲಿ ಹ್ಯಾಕಿಂಗ್ ಸಾಧ್ಯ ಅಂತ ಎಲಾನ್ ಮಸ್ಕ್ ಹೇಳಿದ್ದು ಒಂದು ಕಡೆ ಚರ್ಚೆಗೆ ಆಸ್ಪದ ಕೊಟ್ಟಿರುವಾಗಲೇ ಇವಿಎಂ ವಿಚಾರದ ಕಾರಣಕ್ಕೆ ದೇಶಾದ್ಯಂತ ಕಳೆದ ಒಂದೆರಡು ದಿನಗಳಿಂದ ದೊಡ್ಡ ಚರ್ಚೆಯಲ್ಲಿರೋದು ಮುಂಬೈ ವಾಯುವ್ಯ ಲೋಕಸಭಾ ಕ್ಷೇತ್ರ. ಹಾಗಾದ್ರೆ ಏನಿದು ಮುಂಬೈ ವಾಯುವ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿವಾದ? ಇಲ್ಲಿ ಶಿವಸೇನೆ ಶಿಂದೆ ಬಣದ ರವೀಂದ್ರ ವಾಯ್ಕರ್ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಅವರು ಗೆದ್ದಿರುವುದು ಕೇವಲ 48 ಮತಗಳ ಅಂತರದಿಂದ. ಅವರ ವಿರುದ್ಧ ಶಿವಸೇನೆ ಉದ್ಧವ್ ಬಣದ ಅಮೋಲ್ ಕೀರ್ತಿಕರ್ ಕಣದಲ್ಲಿದ್ರು. ವಾಯ್ಕರ್ ಸಂಬಂಧಿ ಚುನಾವಣಾಧಿಕಾರಿಯ ಫೋನ್ ಬಳಸಿದ್ದು, ಆ ಫೋನ್ನಿಂದ ಇವಿಎಂ ಅನ್ನ ಅನ್ಲಾಕ್ ಮಾಡಲಾಗಿತ್ತು ಅನ್ನೋ ಗಂಭೀರ ಆರೋಪ ಈಗ ತೀವ್ರ ವಿವಾದ ಎಬ್ಬಿಸಿದೆ. ಚಂಡೀಗಢದಲ್ಲಿ ವಿಪಕ್ಷಗಳ ಮತಗಳನ್ನ ಚುನಾವಣಾಧಿಕಾರಿನೇ ರದ್ದುಪಡಿಸಿದ ಹಾಗೆ ಇಲ್ಲೂ ಚುನಾವಣಾಧಿಕಾರಿಯನ್ನ ಬಳಸಿಕೊಂಡು ರಾಜ್ಯದ ಆಡಳಿತಾರೂಢ ಪಕ್ಷ ಆಟ ಆಡ್ತಾ ಅನ್ನೋದು ಈಗೆದ್ದಿರೋ ಅನುಮಾನ. ಅಲ್ಲಿ ಬಿಜೆಪಿ ಹಗರಣ ಸಿಸಿಟಿವಿ ಫುಟೇಜ್ ಮೂಲಕವೇ ಬಯಲಾಗಿತ್ತು. ಇಲ್ಲಿನೂ ಸಿಸಿಟಿವಿ ದೃಶ್ಯಾವಳಿಗಳನ್ನ ಬಿಡುಗಡೆ ಮಾಡೋಕೆ ಶಿವಸೇನೆ ಉದ್ಧವ್ ಬಣ ಆಗ್ರಹಿಸಿದೆ. ಮತ್ತೆ ಮನವಿ ಮಾಡಿಕೊಂಡ್ರು ಚುನಾವಣಾ ಆಯೋಗ ಮತ ಎಣಿಕೆ ದಿನದ ಸಿಸಿಟಿವಿ ದೃಶ್ಯಗಳನ್ನ ಬಿಡುಗಡೆ ಮಾಡುವ ಧೈರ್ಯ ತೋರಿಸಿಲ್ಲ. ಆ ಫುಟೇಜ್ ಬಿಡುಗಡೆ ಮಾಡಿ ನಮ್ಮ ಹಕ್ಕುಗಳನ್ನ ಅದು ಬೆಂಬಲಿಸಲಿ ಅಂತ ಶಿವಸೇನೆ ಉದ್ಧವ್ ಬಣದ ನಾಯಕ ಆದಿತ್ಯ ಠಾಕ್ರೆ ಹೇಳಿದ್ದಾರೆ. ಈ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರೋದಕ್ಕೂ ಉದ್ಧವ್ ಬಣ ಈಗ ತಯಾರಿ ನಡೆಸಿದೆ. ಮತ ಎಣಿಕೆ ಕೇಂದ್ರದ ಚುನಾವಣಾಧಿಕಾರಿ ವಂದನಾ ಸೂರ್ಯವಂಶಿ ವಿರುದ್ಧ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಉದ್ಧವ್ ಬಣದ ನಾಯಕ ಅನಿಲ್ ಪರಬ್ ಮುಂದಾಗಿದ್ದಾರೆ. ಸ್ವತಃ ನ್ಯಾಯವಾದಿ, ಕಾನೂನು ಪರಿಣಿತರಾಗಿರುವ ಅವರು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇಲ್ಲಿ ಸರ್ಕಾರಿ ಯಂತ್ರ ಪೂರ್ತಿಯಾಗಿ ದುರ್ಬಳಕೆಯಾಗಿದೆ ಅನ್ನೋದು ಅನಿಲ್ ಪರಬ್ ಅವರ ಆರೋಪ. ನಾನು ಬಹಳಷ್ಟು ವರ್ಷಗಳಿಂದ ಚುನಾವಣೆಗಳನ್ನ ಕಂಡಿರುವ ಕಾರ್ಯಕರ್ತನಾಗಿದ್ದೀನಿ. ಅದರ ಪ್ರಕ್ರಿಯೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮತ ಎಣಿಕೆಯಾಗುವಾಗ ಪ್ರತಿ ಸುತ್ತಿನ ನಂತರ ಮತಗಳು ಎಷ್ಟು ಅನ್ನೋದನ್ನ ಘೋಷಣೆ ಮಾಡಲಾಗುತ್ತೆ. ಯಾವ ಅಭ್ಯರ್ಥಿಗೆ ಎಷ್ಟು ಮತಗಳು ಆ ಸುತ್ತಿನಲ್ಲಿ ಬಂದಿವೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಈ ಕ್ಷೇತ್ರದಲ್ಲಿ ಪೈಪೋಟಿಯಂತೂ ಬಿರುಸಾಗಿತ್ತು. 19ನೇ ಸುತ್ತಿನ ನಂತರ ಮತ ಎಣಿಕೆ ಬಳಿಕ ಎಷ್ಟು ಮತಗಳು ಬಂದ್ವು ಅನ್ನೋದನ್ನ ಹೇಳೋದನ್ನೇ ನಿಲ್ಲಿಸ್ಬಿಡ್ಲಾಯ್ತು. ಯಾರಿಗೆ ಎಷ್ಟು ಮತಗಳು ಅನ್ನೋದನ್ನ ಘೋಷಣೆ ಮಾಡೋದನ್ನೇ ನಿಲ್ಲಿಸ್ತಾಯ್ತು. ಕೇಳಿದ್ರೆ ಏನೇನೋ ಕಾರಣಗಳನ್ನ ಹೇಳ್ತಾ ಇದ್ರು. ಈಗ ಹೇಳ್ತೀವಿ, ಆಗ ಹೇಳ್ತೀವಿ ಅಂತ ಹೇಳ್ತಿದ್ರು. ಆಮೇಲೆ ಇದ್ದಕ್ಕಿದ್ದಂತೆ 25, 26ನೇ ಸುತ್ತಿನಲ್ಲಿ ಎಲ್ಲಾ ಸುತ್ತುಗಳ ಟ್ಯಾಲಿಯನ್ನ ಒಮ್ಮೆಲೆ ಹೇಳಲಾಯಿತು. ನಮ್ಮ ಅಭ್ಯರ್ಥಿ ಶಿಂದೆ ಬಣದ ವಾಯ್ಕರ್ಗಿಂತಲೂ 650 ಮತಗಳ ಅಂತರದಿಂದ ಮುಂದೆ ಇದ್ರು. ನಮ್ಮ ಎಣಿಕೆ ಪ್ರತಿನಿಧಿ ಇವಿಎಂ ಮತಗಳ ಜೊತೆ ಎಣಿಕೆಯಾದ ಮತಗಳ ಟ್ಯಾಲಿ ನೋಡೋಕೆ ಅಗತ್ಯವಾದ ಫಾರ್ಮ್ 17 ಭಾಗ 2 ಅವರು ಕೊಡಬೇಕು. ಆದ್ರೆ ಜೋಗೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಆ ಫಾರ್ಮ್ ಅನ್ನೇ ಕೊಡ್ಲಿಲ್ಲ. ಇತರ ಕೆಲವು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಅರ್ಧಂಬರ್ಧ ಎಂಟ್ರಿ ಆಗಿದ್ದನ್ನ ಕೊಡ್ಲಾಯ್ತು ಅಂತ ಪರಬ್ ಹೇಳ್ತಿದ್ದಾರೆ. ಹೀಗಿರುವಾಗ ನಾವು ಟ್ಯಾಲಿ ತಿಳಿಯೋದು ಹೇಗೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆ. ಟ್ಯಾಲಿ ತಿಳಿದುಕೊಳ್ಳೋಕಿರುವ ಪ್ರಕ್ರಿಯೆ ಪಾರದರ್ಶಕ ಆಗಿರ್ಲಿಲ್ಲ. ನಾವದರ ಬಗ್ಗೆ ತಕರಾರು ಎತ್ತಿದ್ವಿ. ಆದ್ರೆ ನಮ್ಮ ಮಾತನ್ನ ಅವರು ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ದಾರೆ. 19ನೇ ಸುತ್ತಿನಲ್ಲಿ ಪೈಪೋಟಿ ತೀವ್ರವಾಗಿತ್ತು. ಆ ಸುತ್ತಿನ ನಂತರ ಏನೋ ಎಡವಟ್ಟು ನಡೀತಿದೆ ಅನ್ನೋದು ಗೊತ್ತಾಗಿತ್ತು. ಆಗಲ್ಲಿ ಬಳಕೆಯಾಗಿದ್ದ ಫೋನ್ ಸರ್ಕಾರಿ ಅಧಿಕಾರಿಯದ್ದಾಗಿತ್ತು. ಹಾಗಾದ್ರೆ ಸರ್ಕಾರಿ ಅಧಿಕಾರಿಯ ಫೋನ್ ಬಳಕೆಗೆ ಯಾರು ಅಧಿಕಾರ ಕೊಟ್ಟಿದ್ರು? ಹಾಗೊಂದು ವೇಳೆ ಅಧಿಕಾರ ಕೊಟ್ಟಿದ್ದೇ ಆದ್ರೆ ದೇಶದ ಎಲ್ಲಾ ಕಡೆ ಚುನಾವಣಾಧಿಕಾರಿಯ ಫೋನ್ ಬಳಕೆಗೆ ಅವಕಾಶ ಕೊಡ್ಬೇಕಲ್ವಾ? ಬಳಕೆಗೆ ಫೋನ್ ಕೊಡೋದಾದ್ರೆ ಯಾರೋ ಒಬ್ರಿಗಲ್ಲ, ಎಲ್ರಿಗೂ ಕೊಡಬೇಕು ಮತ್ತು ಎಲ್ಲಾ ಕಡೆಗೂ ಕೊಡ್ಬೇಕಲ್ವಾ? ಯಾರು ಈ ಅಧಿಕಾರ ಕೊಡ್ತಾರೆ? ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟ OTP ಬರುವ ಆ ಫೋನ್ ಅನ್ನ ಬೇರೆಯವರು ಹೇಗೆ ಬಳಕೆ ಮಾಡಿದ್ರು? ಇದು ಪರಬ್ ಕೇಳಿರುವ ಗಂಭೀರ ಪ್ರಶ್ನೆ. ನಾವು ತಕರಾರು ತೆಗೆದ ಬಳಿಕ ಆ ಫೋನ್ ಬಳಕೆ ನಿಲ್ಲಿಸ್ತಾಯ್ತು. ಫೋನ್ ಅನ್ನ ಹೊರಗೆ ಕಳಿಸಿದ್ರು. ಹಾಗಾದ್ರೆ ಆ ಫೋನ್ ಮೂಲಕ ಏನೇನ್ ನಡೀತು? ಅದಕ್ಕೆ ಬಂದ OTPಗಳೇನು? ಹೇಗೆ ಫಲಿತಾಂಶ ಘೋಷಣೆ ಮಾಡಲಾಯ್ತು? ಇವನ್ನೆಲ್ಲ ತಿಳಿಯೋದು ಅಗತ್ಯವಾಗಿದೆ ಅಂತ ಪರಬ್ ಹೇಳ್ತಾರೆ. ಇಲ್ಲಿ ಎಣಿಕೆ ಪ್ರಕ್ರಿಯೆ ವೇಳೆ ನಡೆದ ಅಧ್ವಾನ ತಿಳಿಯೋಕೆ ಸಿಸಿಟಿವಿ ಫುಟೇಜ್ ಬೇಕಿದೆ. 2-3 ದಿನಗಳಲ್ಲಿ ಕೊಡ್ತೀವಿ ಅಂತ ಭರವಸೆ ನೀಡಲಾಯ್ತೇ ಹೊರತು ಫುಟೇಜ್ ಕೊಟ್ಟಿಲ್ಲ ಅನ್ನೋದು ಅವರ ಆರೋಪ. ಹಾಗಾಗಿ ಇಲ್ಲೇನೋ ನಡೆದಿದೆ ಅನ್ನೋ ಅನುಮಾನಗಳು ನಮಗಿದೆ. ಚುನಾವಣಾಧಿಕಾರಿಗೆ ಫೋನ್ ಕರೆಗಳು ಬರ್ತಾನೆ ಇದ್ದದ್ದನ್ನು ನಾವು ಗಮನಿಸಿದ್ದೀವಿ. ಯಾರ ಕಡೆಯಿಂದ ಬಂದ್ವು, ಎಷ್ಟು ಬಾರಿ ಬಂದ್ವು, ಇದನ್ನೆಲ್ಲ ನಾವು ಕೋರ್ಟ್ ಮುಂದೆ ಇಡ್ತೀವಿ. ನಮಗೆ ನ್ಯಾಯ ಸಿಗಬೇಕಾಗಿದೆ ಅಂತ ಪರಬ್ ಹೇಳ್ತಾರೆ. ಫೋನ್ ಕರೆ ಯಾರ್ಯಾರಿಗೆ ಹೋಗಿದೆ, ಯಾವ್ಯಾವ ನಂಬರ್ಗಳಿಗೆ ಹೋಗಿದೆ ಅನ್ನೋದರ ಮಾಹಿತಿ ಇದೆ, ಅದರ ಡೇಟಾ ಸಿಕ್ಕಿದೆ ಅಂತ ಅವರು ಹೇಳಿದ್ದಾರೆ. ಮತ ಎಣಿಕೆ ಆಗುವಾಗ ಫಲಿತಾಂಶ ಘೋಷಣೆ ಮೊದಲು ಎರಡೂ ಕಡೆಯವರನ್ನ ಏನಾದ್ರೂ ತಕರಾರು ಇದೆಯಾ ಅಂತ ಕೇಳಲಾಗುತ್ತೆ. ಆದ್ರೆ ಇಲ್ಲಿ ಹಾಗೆ ಕೇಳದೆಯೇ ಫಲಿತಾಂಶ ಘೋಷಣೆ ಮಾಡಲಾಗಿದೆ. ಘೋಷಣೆಗೆ ಅವರು ಮುಂದಾದ ಹೊತ್ತಲ್ಲೂ ನಮ್ಮ ಏಜೆಂಟ್ ತಕರಾರು ತೆಗೆದಿದ್ದಾರೆ. ಆದ್ರೆ ಈಗ ತಕರಾರು ತೆಗೆಯುವ ನಿಮ್ಮ ಅವಕಾಶ ಮುಗಿದಿದೆ. ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಫಲಿತಾಂಶ ಘೋಷಣೆ ಮಾಡಲಾಯಿತು ಅಂತ ದೂರಿದ್ದಾರೆ ಪರಬ್. ಕೋರ್ಟ್ ಮೆಟ್ಟಿಲೇರುವ ವಿಚಾರದಲ್ಲಿ ಅರ್ಜಿ ಅಂತಿಮಗೊಳಿಸಲಾಗ್ತಿದೆ. ಏನನ್ನ ಕೋರ್ಟ್ ಬಳಿ ಕೇಳಬೇಕಾಗಿದೆ ಅನ್ನೋದನ್ನ ನಿರ್ಧರಿಸ್ತೇವೆ ಅಂತ ಹೇಳಿದ್ದಾರೆ. ಈ ನಡುವೆ ಈ ವಿಚಾರ ಬಗ್ಗೆ ಹರಿಯೋವರೆಗೆ ಈಗ ಸಂಸದರಾಗಿ ಈ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಶಿಂಧೆ ಬಣದ ವಾಯ್ಕರ್ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸುವುದನ್ನು ತಡಿಬೇಕು ಅಂತ ಉದ್ಧವ್ ಬಣದ ಸಂಜಯ್ ರಾವತ್ ಒತ್ತಾಯಿಸಿದ್ದಾರೆ.